ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಈ ದಿನ ತುಮಕೂರು ಜಾಮಿಯಾ ಈದ್ಗಾ ಮೈದಾನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಏನು ಬರಗಾಲ ಬಂದಿದೆ, ಮಳೆ ಆಗ್ತಾ ಇಲ್ಲ, ಜನರು ಸಂಕಷ್ಟದಲ್ಲಿದ್ದಾರೆ, ಜಾನುವಾರುಗಳು ಕೂಡ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಇಸ್ಲಾಂನ ಪದ್ಧತಿಯಂತೆ ಪ್ರವಾದಿಯವರ ಕಾಲದಲ್ಲೂ ಕೂಡ ಈ ರೀತಿಯಾದ ಸಮಸ್ಯೆಗಳು ಆಗಿದ್ದವು. ಮಳೆ ಆಗ್ತಿರಲಿಲ್ಲ. ಅಂಥ ಕಾಲದಲ್ಲಿ ಪ್ರವಾದಿಗಳ ಅನುಯಾಯಿಗಳು ಪ್ರವಾದಿಯವರಲ್ಲಿ ಹೋಗಿ ಕೇಳ್ಕೊಳ್ತಾರೆ, ಈ ರೀತಿ ಬರಗಾಲವಿದೆ, ಮಳೆ ಆಗ್ತಾ ಇಲ್ಲ, ಏನು ಮಾಡಬೇಕಂತೇಳಿ. ಆ ದಿನ ಪ್ರವಾದಿಯವರು ಹೇಳ್ತಾರೆ, ಒಂದು ಖಾಲಿ ಮೈದಾನದಲ್ಲಿ ತಾವೆಲ್ಲರೂ ಕೂಡ ಬಂದು ಸರ್ವಸಕಲನಾದ ಅಲ್ಲಾಹನ ಮುಂದೆ ನಿಂತು ನಾವುಗಳು ಮಾಡಿದಂಥ ಏನು ಪಾಪ ಕಾರ್ಯಗಳಿವೆ ಅಥವಾ ಪಶ್ಚಾತ್ತಾಪವನ್ನು ಪಟ್ಟು ಅದರ ಕ್ಷಮೆ ಯಾಚಿಸಿಕೊಂಡು ದೇವರ ಅನುಗ್ರಹದಿಂದ ಮಳೆಯಾಗಲು ಪ್ರಾರ್ಥನೆ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಎಲ್ಲರೂ ಸೇರಿ ಒಂದು ಖಾಲಿ ಮೈದಾನದಲ್ಲಿ ನಿಂತು ಆ ದೇವನಲ್ಲಿ ಸುಡು ಬಿಸಿಲಿನಲ್ಲಿ, ಅರಬ್ನಂಥ ಸುಡು ಬಿಸಿಲಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾರೆ. ಆಗ ಮಳೆ ಬರ್ತದೆ. ಅದೇ ಸಂಪ್ರದಾಯದಂತೆ ಈ ದಿನ ನಾವು ಮೌಲಾನರವರ ಅಧ್ಯಕ್ಷತೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿ ಏನು ಮಳೆ ಬರ್ತಾ ಇಲ್ಲ, ಅದಕ್ಕಾಗಿ ಆ ದೇವನಲ್ಲಿ ನಾವು ಮಾಡಿದಂಥ ಪಾಪ ಕಾರ್ಯಗಳ ಕ್ಷಮೆ ಯಾಚಿಸಿಕೊಂಡು ಇದನ್ನು ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರಲ್ಲಿ ನಾವೆಲ್ಲರೂ ಕೂಡ ಕೇಳಿಕೊಳ್ಳುತ್ತೇವೆ, ಏನು ಜಾನುವಾರುಗಳು, ಮನುಷ್ಯರು ಎಲ್ಲರೂ ಕೂಡ ಸಕಲ ಮಾನವ ಕುಲವೂ ಕೂಡ ತೊಂದರೆಯಲ್ಲಿದೆ ಮಳೆ ಇಲ್ಲದೆ. ಆದ್ದರಿಂದ ಈ ದಿನ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವನಲ್ಲಿ ನಂಬಿಕೆ ಇದೆ, ಈ ದಿನ ಮಳೆ ಬರ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದೇಶಕ್ಕಾಗಿ, ಈ ಪ್ರಪಂಚಕ್ಕಾಗಿ, ಮಾನವ ಕುಲಕ್ಕಾಗಿ, ಜಾನುವಾರುಗಳಿಗಾಗಿ, ಪಕ್ಷಿಗಳಿಗೂ ಕೂಡ ಈ ದಿನ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವನು ಮಳೆಯನ್ನು ನಮಗೆ ಅರ್ಪಿಸಲಿ ಮತ್ತು ಮಳೆಯಾಗಲಿ ಅಂತ ಆ ದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.